ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಕರುನಾಡಿನಾದ್ಯಂತ ಅಲರ್ಟ್ ಅಲರ್ಟ್ ಅಲರ್ಟ್. ರಾಜ್ಯದಲ್ಲಿ ಜೂನ್ 6ರವರೆಗೆ ಭಾರಿ ಮಳೆ ಆಗುತ್ತಂತೆ. ಅದರಲ್ಲೂ ಬೇರೆ ಬೇರೆ ಕಡೆಯಲ್ಲಿ ಒಂದು. ಆದರೆ ನಿನ್ನೆ ಬೆಂಗಳೂರಲ್ಲಿ ಬಂದಂಥ ಮಳೆ ಇದೆಯಲ್ಲ, ಅದರ ಇನ್ನಷ್ಟು ಅಪ್ಡೇಟ್ಸ್ ಅಂತ ಹೇಳಿದ್ರೆ, ಬೆಳ್ಳಂದೂರಿನ ಗ್ರೀನ್ ಅಪಾರ್ಟ್ಮೆಂಟ್ಗೆ ಮಳೆಯ ನೀರು ನುಗ್ತು. ಆಗಲೇ ನಾನು ಹೇಳ್ತಾ ಹೋದೆ, ನೀರಿನಲ್ಲಿ ಒಟ್ಟು 6 ಕಾರುಗಳು 15 ಬೈಕ್ಗಳು ಮುಳುಗಡೆ ಆಗಿದ್ದಾವೆ. ಅಪಾರ್ಟ್ಮೆಂಟ್ನ ಒಳಗೆ ರಾಜಕಾಲುವೆ ನೀರು ನುಗ್ಗಿದೆ. ಇನ್ನು 3 ದಿನದಿಂದ ಅಪಾರ್ಟ್ಮೆಂಟ್ನಲ್ಲಿ ಕರೆಂಟ್ ಕಟ್ ಆಗಿದೆ. ಅಪಾರ್ಟ್ಮೆಂಟ್ನಲ್ಲೇ ಲಾಕ್ ಆಗಿದ್ದಾರೆ ಅಲ್ಲಿನ ನಿವಾಸಿಗಳು. ನೀರು ತುಂಬಿದ್ರಿಂದಾಗಿ ಫ್ಲ್ಯಾಟ್ನಲ್ಲೇ ನಿವಾಸಿಗಳು ಲಾಕ್ ಆಗಿದ್ದಾರೆ. ಅಪಾರ್ಟ್ಮೆಂಟ್ನಿಂದ ಹೊರಗೆ ಬರೋದಕ್ಕಾಗ್ತಾ ಇಲ್ಲ. ಪಕ್ಕದ ಕಾಂಪೌಂಡ್ಗೆ ಏಣಿ ಹಾಕಿ ಪಾಪ ನಿವಾಸಿಗಳು ಓಡಾಡ್ತಾ ಇದ್ದಾರಂತೆ. ಇದು ಬೆಂಗಳೂರಲ್ಲಿ ರೀ ಅಪ್ಪ. ನಾವು ಬೇರೆ ಬೇರೆ ಕಡೆ ನೋಡ್ತಾ ಇದ್ವಿ, ಆದರೆ ಬೆಂಗಳೂರಲ್ಲಿ ಇಂಥ ದುಸ್ಥಿತಿ ಪದೇ ಪದೇ ಆಗ್ತಾ ಇದೆ. ಇವತ್ತಿದೇನು ಹೊಸ್ತಲ್ಲ, ನಾವು ನಿಮಗೆ ಇದನ್ನು ತೋರಿಸ್ತಿರೋದು ಏನು ಹೊಸ್ತಾ ಇದು. ಯಾವ ಕಾಲದಿಂದ ಇದನ್ನೇ ತೋರಿಸ್ತಾ ಇದೆ. ಅದೇ ರಸ್ತೆಗಳು, ಅದೇ ನೀರು ತುಂಬಿರೋ ರಸ್ತೆಗಳು, ಅದೇ ಅಪಾರ್ಟ್ಮೆಂಟ್ಗಳು, ನೀರು ತುಂಬಿರೋ ಅಪಾರ್ಟ್ಮೆಂಟ್ಗಳು, ಅದೇ ಮರಗಳು ಧರೆಗೊಳ್ಳಿರುವಂಥ ಸುದ್ದಿ. ಇದನ್ನೇ ಹೇಳ್ತಾ ಇದ್ದೀವಿ. ಆದರೆ ಇದನ್ನು ರಿಪೇರ್ ಮಾಡೋ ಕೆಲಸವನ್ನು, ಸರಿ ಮಾಡೋ ಕೆಲಸವನ್ನು ಯಾರೊಬ್ಬರು ಮಾಡ್ತಾ ಇಲ್ಲ. ಅದು ಯಾಕೆ ಜವಾಬ್ದಾರಿ ಇಲ್ವೋ? ದುಡ್ಡಿಲ್ಲ ಅಂತೂ ಅಲ್ವೇ ಇಲ್ಲ. 60-70 ಸಾವಿರ ಕೋಟಿ ರೂಪಾಯಿ ಬೆಂಗಳೂರಿಗೆ ಖರ್ಚು ಮಾಡ್ತಾರೆ. ಆದರೆ ಒಂದು ಡ್ರೈನೇಜ್ ರಿಪೇರಿ ಮಾಡೋದಕ್ಕಾಗೋದಿಲ್ಲ, ರಾಜಕಾಲುವೆ ರಿಪೇರಿ ಮಾಡೋದಕ್ಕಾಗೋದಿಲ್ಲ. ಇದ್ರ ಬಗ್ಗೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ನೋಡ್ಕೊಂಬನ್ನಿ. ಸುರಿದಂತಹ ಮಳೆಯಿಂದಾಗಿ ಇಡೀ ಬೆಂಗಳೂರಿನ ಜನ ತತ್ತರಿಸಿ ಹೋಗಿದ್ದಾರೆ. ಅದರಲ್ಲೂ ಕೂಡ ಬೆಳ್ಳಂದೂರು ಭಾಗದಲ್ಲಿರುವಂತಹ ಗ್ರೀನ್ ಎಲಿಗೆನ್ಸ್ ಅನ್ನೋ ಒಂದು ಅಪಾರ್ಟ್ಮೆಂಟ್ನಲ್ಲಿ ಒಟ್ಟು 10 ಕಾರುಗಳು 15 ಬೈಕ್ಗಳು ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ. ಇದೇ ಅಪಾರ್ಟ್ಮೆಂಟಲ್ಲಿ ಈಗ ಅಗ್ನಿಶಾಮಕ ದಳದ ಅಧಿಕಾರಿಗಳು ಕೂಡ ರೆಸ್ಕ್ಯೂ ಕಾರ್ಯಾಚರಣೆ ಕೂಡ ಮಾಡ್ತಿದ್ದಾರೆ. ಕಳೆದ 3 ದಿನಗಳಿಂದ ಈ ಅಪಾರ್ಟ್ಮೆಂಟ್ ಒಳಗಡೆ ನೀರು ನುಗ್ತಿರುವಂತಹ ಕಾರಣಕ್ಕಾಗಿ ಕರೆಂಟ್ ಕೂಡ ಕಟ್ ಆಗಿದೆ. ಜೊತೆಗೆ ಕುಡಿಯುವ ನೀರು ಇಲ್ಲದಿರುವಂತಹ ಸ್ಥಿತಿ ಕೂಡ ಈಗ ನಿರ್ಮಾಣವಾಗಿರುವಂಥದ್ದು. ಈ ಭಾಗದಲ್ಲಿ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಈಗಾಗಲೇ ಅಗ್ನಿಶಾಮಕ ದಳದ ಅಧಿಕಾರಿಗಳು ಕೂಡ ಇಲ್ಲಿ ನೀರನ್ನು ಹೊರ ಹಾಕುವಂಥ ಕೆಲಸ ಕೂಡ ಮಾಡ್ತಿದ್ದಾರೆ. ಆದರೆ ನೀರು ಮಾತ್ರ ತೆಗೆಯೋದಕ್ಕೆ ಆಗದಿರುವಂತಹ ಸ್ಥಿತಿ ಕೂಡ ನಿರ್ಮಾಣವಾಗಿರುವಂಥದ್ದು. ಯಾಕಂದರೆ ರಸ್ತೆ ಕೂಡ ಜಲಾವೃತವಾಗಿದೆ. ಜೊತೆಗೆ ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ಗಳು ಕೂಡ ಕಂಪ್ಲೀಟ್ ಆಗಿ ಜಲಾವೃತ ಆಗಿರುವಂತಹ ಕಾರಣಕ್ಕಾಗಿ ಇಲ್ಲಿ ನೀರು ಹೋಗೋದಕ್ಕೆ ಜಾಗನೇ ಇಲ್ಲಿರುವಂತಹ ಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಹೀಗಾಗಿ ಈ ಒಂದು ಅಪಾರ್ಟ್ಮೆಂಟಲ್ಲಿ ಒಟ್ಟು 40 ಫ್ಲ್ಯಾಟ್ಗಳಿದ್ದಾವೆ. ಲಕ್ಷಾಂತರ ರೂಪಾಯಿ ಕೊಟ್ಟು ಎಲ್ಲರೂ ಕೂಡ ಫ್ಲ್ಯಾಟನ್ನು ಖರೀದಿ ಮಾಡಿದ್ರು. ಆದರೆ ಖರೀದಿ ಮಾಡಿರುವಂತಹ ಫ್ಲ್ಯಾಟ್ಗಳಲ್ಲಿ ಇರುವಂತಹ ಜನ ಈಗ ಹೊರಗೆ ಹೋಗೋದಕ್ಕೂ ಆಗ್ತಾ ಇಲ್ಲ, ಒಳಗಡೆ ಬರೋದಕ್ಕೂ ಆಗದಿರುವಂಥ ಕಾರಣಕ್ಕಾಗಿ ಅಕ್ಕಪಕ್ಕದಲ್ಲಿ ಏಣಿಗಳನ್ನು ಹಾಕುವ ಮೂಲಕ ಹೊರಗಡೆ ಬರುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇದು ಅಪಾರ್ಟ್ಮೆಂಟ್ನ ಬೇಸ್ಮೆಂಟು. ಈ ಬೇಸ್ಮೆಂಟಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಕಾರುಗಳಿದ್ದು, ಬೈಕ್ಗಳಿದ್ದು ಎಲ್ಲವೂ ಕೂಡ ಈಗ ಮಳೆ ನೀರಿನಲ್ಲಿ ಜಲಾವೃತವಾಗಿದೆ. ಈ ನೋಡ್ತಾ ಇದ್ದೀವಿ, ಈ ಒಂದು ಬೇಸ್ಮೆಂಟಲ್ಲಿ ಈ ರೀತಿಯ ಕಾಲುವೆ ನೀರು ಹರಿದು ನೇರವಾಗಿ ಈಗ ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ ಒಳಗೆ ಹೋಗ್ತಾ ಇದೆ. ಇದೇ ಕಾರಣಕ್ಕಾಗಿ ಕಾರ್ನಲ್ಲಿ ಈ ಒಂದು ಬೇಸ್ಮೆಂಟಲ್ಲಿರುವಂತಹ ಕಾರುಗಳೆಲ್ಲವೂ ಕೂಡ ಜಲಾವೃತ ಆಗಿದ್ದಾವೆ. ಜಲಾವೃತ ಅಷ್ಟೇ ಅಲ್ಲ, ಕಾರುಗಳು ಕಂಪ್ಲೀಟಾಗಿ ಹಾಳಾಗಿರೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದ್ದಾವೆ. ಸದ್ಯಕ್ಕೆ ಅಗ್ನಿಶಾಮಕ ದಳದ ಅಧಿಕಾರಿಗಳು ಕೂಡ ಇಲ್ಲಿ ಬಂದು ರೆಸ್ಕ್ಯೂ ಮಾಡುವಂತಹ ಕೆಲಸ ಮಾಡ್ತಿದ್ದಾರೆ. ಆದರೆ ನೀರಿನ ಪ್ರಮಾಣ ಹೆಚ್ಚಿರುವಂತಹ ಕಾರಣಕ್ಕಾಗಿ ಇಲ್ಲಿ ಯಾವುದೇ ರೀತಿಯಂತಹ ರೆಸ್ಕ್ಯೂ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇಲ್ಲ. ನನ್ನ ಜೊತೆಗೆ ಮಾತಾಡೋದಕ್ಕೆ ಈ ಅಪಾರ್ಟ್ಮೆಂಟ್ನ ನಿವಾಸಿದ್ದಾರೆ. ಸರ್, ಯಾವಾಗಿಂದ ಈ ಪರಿಸ್ಥಿತಿ ಇದೆ ಸರ್ ನಿಮಗೆ? ಸರ್, ನಮಗೆ ವರ್ಷ ಇದೇ ಪರಿಸ್ಥಿತಿ ಬರ್ತಾ ಇದೆ. ಈ ವರ್ಷ ಜಾಸ್ತಿ ಆಗಿದೆ. ಯಾವಾಗ ನೋಡು ಆ ರೇಕ್ ಇಕ್ಬೇಕು. ಇಲ್ಲಿ ರೋಡೆಲ್ಲ ಸಮುದ್ರ ಆಗಿಬಿಡ್ತಾಯಿದೆ. ಇದು ರೋಡ್ ಮಳೆ ಬಂದರೆ ಬರೀ ಸಮುದ್ರನೇ. ಬೇಕಾದರೆ ಈ ಸಾರಿ ಮಳೆ ಬಂದಾಗ ನಿಮ್ಮ ವೀಡಿಯೋ ಕಳಿಸಿ. ನಿಮಗೆ ಯಾವ ವರ್ಷ ಇದೇ ಪ್ರಾಬ್ಲಮ್ಮೇ. ಒಂದು ವರ್ಷ ಒಳಗಡೆ ಎಲ್ಲ ನೀರು ಹೋಗಿದ್ದಲ್ಲ, ಇಲ್ಲಿಂದ ನೀರು ಬಂದು ಓಪನ್ ಆಗಿ ಕಾಲುವೆನೇ ಇಲ್ಲ ಮುಂದಕ್ಕೆ ಹೋಗೋದಕ್ಕೆ. ಕಾರು ಎಲ್ಲ ಹೋಗಿದೆ ಸರ್, ಎಲ್ಲ ಹೋದಂಗೆ ಕಾರುಗಳೆಲ್ಲ. ನಮ್ಮ ಕಾರೆಲ್ಲ ಒಳಗಡೆನೇ ಇದೆ. ಕರೆಂಟ್ ಇಲ್ಲ ಸರ್. 3 ದಿವಸ ಆಯ್ತು ಕರೆಂಟ್ ಹೋಗಿ. ಶನಿವಾರ ನೀರು ತುಂಬಿಕೊಂಡೋಗಿದ್ದು. ಶನಿವಾರದಿಂದ ಇವತ್ತು ಗಂಟೆ, ಶನಿವಾರ ಭಾನುವಾರ ಇವತ್ತು ಸೋಮವಾರ, ಇವತ್ತು ಕರೆಂಟ್ ಇಲ್ಲ, ನೀರು ಇಲ್ಲ ಸರ್. ಏನಿಲ್ಲ, ಅದೇ ನಾನು ಹೇಳ್ದಲ್ಲ, ಗಿರ್ಲು ಹೊಡ್ಕೊಂಡು ನೆನೆ ರಾತ್ರಿ ಕಟ್ ಮಾಡಿದ್ವಿ ಹೊರಗಬಾಡೋದಕ್ಕೆ. ಕಟ್ ಮಾಡಿ ಏಣಿ ಹಾಕೊಂಡು ನೀವು ನೋಡಿದ್ರಲ್ಲ, ಆ ಏಣಿಯಿಂದ ಆಚೆ ಬರ್ತಾಯಿದ್ದೀವಿ. ನೆಲ್ಲೂ ಜಾಗ ಇಲ್ಲ ಬರೋದಕ್ಕೆ ಆಚೆಗೆ. ಮಕ್ಕಳಂತೂ ಸ್ಕೂಲ್ ಇತ್ತು, ಇವತ್ತು ಸ್ಕೂಲ್ಗೂ ಯಾರೂ ಹೋಗಲಿಲ್ಲ. ಇಂತಹ ದುಸ್ಥಿತಿ ಇಲ್ಲಿರುವಂತಹ ಅಪಾರ್ಟ್ಮೆಂಟ್ಗಳ ನಿವಾಸಿಗಳಿರುವಂಥದ್ದು. ಸದ್ಯಕ್ಕೆ ಈ ನೀರಿನಿಂದ ಈಗಲೂ ಕೂಡ ಫ್ಲ್ಯಾಟ್ನ ಒಳಗಡೆ ಹೋಗುವಂತಹ ಫ್ಲೋ ಕೂಡ ಜಾಸ್ತಿ ಆಗ್ತಾ ಇದೆ. ಈ ನೀರು ಈಗಲೂ ಕೂಡ ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ ಒಳಗಡೆ ನುಗ್ತಿರುವಂತಹ ದೃಶ್ಯಗಳನ್ನು ಕೂಡ ನಾವೀಗ ನೋಡ್ತಾ ಇದ್ದೀವಿ. ಸದ್ಯಕ್ಕೆ ಅಗ್ನಿಶಾಮಕ ದಳದ ಅಧಿಕಾರಿಗಳು ಇಲ್ಲಿ ನೀರನ್ನು ಹೊರಹಾಕುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆಗೆ ಮುತ್ತಪ್ಪ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.